ಸಂಗೀತವು ಸುಲಭವಾಗಿ ಎಲ್ಲರಿಗೂ ಸಿಗುವಂತದ್ದಲ್ಲ. ಅದಕ್ಕೆ ಸಾಕಷ್ಟು ಶ್ರಮ ಮತ್ತು ತಪಸ್ಸು ಬೇಕು ಎಂದು ಶಿಗ್ಗಾವಿಯ ವಿರಕ್ತ ಮಠದ ಸಂಗನ ಬಸವ ಮಹಾಸ್ವಾಮೀಜಿಗಳು ತಿಳಿಸಿದರು. ನಗರದ ವಿರಕ್ತ ಮಠದಲ್ಲಿ ಶಿಗ್ಗಾವಿಯ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳ ಕಲಾ ಸಂಸ್ಥೆಯ ವತಿಯಿಂದ ನಡೆದ ನಿವೃತ್ತ ಶಿಕ್ಷಕರಿಗೆ ಹಾಗೂ ಸಾಧಕರಿಗೆ ಏರ್ಪಡಿಸಿದ ಸನ್ಮಾನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಮಾತನಾಡಿದ ಅವರು, ಯಾವುದೇ ಫಲಾಪೇಕ್ಷ ಇಲ್ಲದೆ ಸೇವೆ ಮಾಡುವ ಸಂಸ್ಥೆ ರಾಜ್ಯದಲ್ಲಿ ಯಾವುದಾದರೂ ಇದ್ರೆ ಅದು ಶಿಗ್ಗಾವಿಯ ಪುಟ್ಟರಾಜ ಗವಾಯಿಗಳ ಕಲಾ ಸಂಸ್ಥೆ. ಇಲ್ಲಿ ಯಾರಿಗೂ ಅಹಂ ಎಂಬುದಿಲ್ಲ, ಎಲ್ಲರೂ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸುವವರೇ. ಈ ಸಂಸ್ಥೆಯು ಸಾಧಕರನ್ನ ನಿರಂತರವಾಗಿ ಸನ್ಮಾನಿಸುತ್ತಾ ಮತ್ತು ಗೌರವಿಸುತ್ತಾ ಕಾರ್ಯವನ್ನ ಮಾಡ್ತಾ ಬಂದಿದೆ. ಈ ಕಲಾ ಸಂಸ್ಥೆಗೆ ನಿರಂತರವಾಗಿ ಮಠದ ಸಹಾಯ ಮತ್ತು ಸಹಕಾರ ಇದ್ದೇ ಇರುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರು ಹಾಗೂ ಸಂಗೀತ ಕಲಾವಿದರು ಆದ ಮಲ್ಲಿಕಾರ್ಜುನ್ ಆರಾಧ್ಯ ಮಠ್, ಪ್ರಭಾಕರ್ ಬಡಿಗೇರ್ ಹಾಗೂ ಡಾಕ್ಟರ್ ಶರೀಫ್ ಮಾಕಪ್ಪನವರ್ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶಶಿಕಾಂತ್ ರಾಠೋಡ್, ಕೊಟ್ರೇಶ್ ಮಾಸ್ತರ್, ಬೆಳಗಲಿ ರಮೇಶ್, ಸಾತಣ್ಣನವರ್, ವಿರೂಪಾಕ್ಷ ಬಗಾಡಿ, ಚಿನ್ನಪ್ಪ ಕುಂದಗೋಳ್, ಬಸವರಾಜ್ ಶಿಗ್ಗಾವಿ, ಸಿಡಿ ಯತ್ನಳ್ಳಿ, ಗುರುಪದಪ್ಪ, ಸಿದ್ದಲಿಂಗಪ್ಪ ನೆರೆಗಲ್ಲ, ಚಿದಾನಂದ್ ಶಿಗ್ಗಾವಿ, ಗುರು ಮಹಾಂತಯ್ಯ ಆರಾಧ್ಯ ಮಠ್, ನಿಂಗಪ್ಪ ಕುರುಬರ್, ವೆಂಕವ್ವ ಬಡ್ಡಿವಡ್ಡರ್, ಕಲಾವಿದರಾದ ಹನುಮಂತಪ್ಪ ಕಾಮನಹಳ್ಳಿ ಹಾಗೂ ಇತರರು ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.